ಒಕ್ಕಲಿಗರ ಸಮಾಜಕ್ಕೆ ಸೇರಿರ್ತಕ್ಕಂಥ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಮಾಜಿ ಸದಸ್ಯರು, ನಮ್ಮ ಹೆಗ್ಡೆಯವರು ಇದ್ದಾರೆ ಅಲ್ಲೇ, ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲ ಚರ್ಚೆ ಈಗ ತಾನೇ ಪ್ರಾರಂಭ ಆಯಿತು. ನಾನು ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಮಾತಾಡಿ ಬಂದೆ. ನಾನೇನು ಹೇಳಿದೆ ಅಂದರೆ, ಈಗ ಕಾಂತರಾಜ್ ಆಯೋಗ ವರದಿ ಕೊಟ್ಟಿತ್ತು. ಅದಾದ್ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ವರದಿ ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರನ್ನು ನೇಮಕ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ. ಈಗ ವರದಿ ಬಂದಿದೆ. ಅದರಲ್ಲಿ ಇನ್ನು ಕ್ಯಾಬಿನೆಟ್ ಅಲ್ಲಿ 17ನೇ ತಾರೀಕು ಮೀಟಿಂಗ್ ಇದೆ, ಡಿಸ್ಕಷನ್ಸ್ ಮಾಡಬಹುದು. ಅದಾದ್ಮೇಲೆ ವಿಧಾನಸಭೆಗೆ ಬರುತ್ತೆ, ವಿಧಾನ ಪರಿಷತ್ ಬರುತ್ತೆ, ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ, ಎಲ್ಲ ಡಿಬೇಟ್ ಆಗುತ್ತೆ. ಮತ್ತೆ ಏನು ನ್ಯೂನತೆಗಳಿದ್ರೆ ಸರ್ ಮಾಡ್ಕೋಬಹುದಲ್ಲ. 90 ದಿನಗಳ ಕಾಲ ಅವಕಾಶ ಇದೆ. ನ್ಯೂನತೆಗಳಿದ್ರೆ ಸರ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಹೇಳಿದೆ. ಈ ಸಮುದಾಯಗಳ ಬೇಸರ ಇದೆಯಲ್ಲ ಸರ್, ಅದನ್ನ ಸರ್ಕಾರ ಓಪನ್ ಮೈಂಡ್ ಇಂದ ನೋಡ್ತಾ ಇದೆಯಾ? ಈಗ ಸಮುದಾಯಗಳು ಏನಾಗುತ್ತೆ, ಅಕ್ಯುರೇಟ್ ಆಗಿ ಯಾರಿಗೂ ಕೂಡ ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಬೆಳಿಗ್ಗೆ ನಮ್ಮ ರೆಡ್ಡಿ ಜನಸಂಘಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಈ ರಿಪೋರ್ಟ್ ಪ್ರಕಾರ 7.5 ಲಕ್ಷ ಜನ ಇದ್ದಾರೆ. ನಾನು ನಮ್ಮ ಮುಖಂಡರುಗಳಿಗೆಲ್ಲ ಕೇಳಿದೆ, ನಮ್ಮ ಹತ್ರ ಏನಾದರೂ ಎಷ್ಟು ಜನ ಇದ್ದೀವಿ ಅಂತ ಏನಾದ್ರು ದಾಖಲೆ ಇದೆಯಾ ಅಂತ ಕೇಳಿದೆ. ಯಾರ ಹತ್ರನೂ ಇಲ್ಲ. ನಮ್ಮ ಸಮಾಜದ ಎಷ್ಟು ಜನ ಇದ್ದಾರೆ ಅಂತೇಳಿ ಪಕ್ಕಾ ದಾಖಲೆ ಯಾರ ಹತ್ರನೂ ಯಾವಾಗಲೂ ಸರ್ವೆ ಮಾಡಿಸಿರ್ಲಿಲ್ಲ. ಅದರಿಂದ ಏನಾದರೂ ಡೌಟ್ ಇದ್ರೆ ಎಲ್ಲರೂ ಶನಿವಾರ ಮೀಟಿಂಗ್ ಕರೆದಿದ್ದೀವಿ. ಅವರ ಅಭಿಪ್ರಾಯ ತಗೊಂಡು ಒಕ್ಕಲಿಗ ಸಮುದಾಯದ ಅಭಿಪ್ರಾಯಕ್ಕೂ ಜನಪ್ರತಿನಿಧಿಗಳ ಅಭಿಪ್ರಾಯಕ್ಕೆ ಏನ್ ವ್ಯತ್ಯಾಸ ಇದೆ? ಜನಪ್ರತಿನಿಧಿಗಳು ಆ ಸಮುದಾಯದ ಪ್ರತಿನಿಧಿಗಳಲ್ವಾ, ಅವ್ರ ನಿಲುವೆ ಜನಪ್ರತಿನಿಧಿಗಳ ನಿಲುವು ಇದೆ. ಜನಪ್ರತಿನಿಧಿಗಳು ಇರುತ್ತೆ, ಅವರು ಸಮಾಜವನ್ನು ಪ್ರತಿನಿಧಿಸ್ತಾರಲ್ಲ. ಆಮೇಲೆ ಇನ್ನೊಂದು ಸಮಯ ಇದೆ, 90 ದಿನಗಳ ಕಾಲ ಇದೆ. ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಸರ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬಹುದು. ಸಾರಾಸಗಟಾಗಿ ತಿರಸ್ಕಾರ ಮಾಡೋಂಥದ್ದೇನೂ ಇಲ್ಲ. ಯಾವ್ದಾನ ಒಂದು ಸಮುದಾಯಕ್ಕೆ ಇಲ್ಲ, ಇದು ನಮ್ಮ ಸಮುದಾಯದ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ನಾವು ಈ ಥರ ಸರ್ವೆ ಮಾಡಿಸಿದ್ವಿ ಅಥವಾ ದಾಖಲೆಗಳ ಪ್ರಕಾರ ನಮ್ದು ಇಷ್ಟಿದೆ ಅಂತ ಹೇಳ್ಬೋದಲ್ಲ. ಇನ್ನು ಸಮಯ ಇರೋದ್ರಿಂದ ತಿದ್ದುಕೊಳ್ಳೋಕ್ಕೂ ಕೆಲಸ ಆಗುತ್ತೆ, ಸಮಯ ಇದೆ. ನಾವು ಎಲ್ಲ ಚರ್ಚೆ ಮಾಡಿದ್ವಿ. ಅವರು ಕೂಡ ಬಂದಿದ್ರು, ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಹೇಳಿದ್ರು ಈ ಥರ ಮಾಡ್ಕೊಳ್ಳಿ ಅಂತ 4-5 ಬಾರಿ ಹೇಳಿದ್ರು. ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸರ್, ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರಿಗೆ ಇಡಿ ಚಾರ್ಜ್ ಶೀಟ್ ಹಾಕಿದೆ. ಈಗ ಬಿಜೆಪಿ ಪಕ್ಷ 11 ವರ್ಷದಿಂದ ಮಾಡ್ತಾ ಇರ್ತಕ್ಕಂಥದ್ದೇನು ದೇಶದಲ್ಲಿ, ವಿರೋಧ ಪಕ್ಷಗಳ ಮೇಲೆ ಇಡಿ, ಐಡಿ, ಇನ್ಕಮ್ ಟ್ಯಾಕ್ಸ್, ಐಟಿ ಎಲ್ಲ ಕೇಸುಗಳು ಆಗ್ತಾ ಇರೋದೇ ಅವ್ರ ಕೆಲಸ. ಅಷ್ಟೇ, ಕೋರ್ಟ್ ಇದೆ, ಫೈಟ್ ಮಾಡಬೇಡಿ. ಎಷ್ಟು 11 ವರ್ಷದಲ್ಲಿ ಎಷ್ಟು ಹಾಕಿದ್ದಾರೆ ವಿಪಕ್ಷಗಳ ಮೇಲೆ? ಏನು ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆಲ್ಲ ಏನು ಸತ್ತ ಹರಿಶ್ಚಂದ್ರ ಅಲ್ವಾ? ನಮ್ಮ ಅಪೋಸಿಷನ್ ಪಾರ್ಟೀಸ್ ಬಿಟ್ಟು ಅವ್ರ ಪಾರ್ಟಿಗೆ ಹೋದ ತಕ್ಷಣ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಹರಿಶ್ಚಂದ್ರ ಮಾಡ್ಬಿಟ್ರು. ಎಷ್ಟು ಜನಕ್ಕಿಲ್ಲ ಆ ಥರ ಮಾಡಿಲ್ಲ? ಅವರು ಮಾಡಿದಾರ ಇಲ್ವಾ? ದ್ವೇಷ ರಾಜಕಾರಣ ಬಿಜೆಪಿಯವರದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.